ಬೇಬಿ ಹಾ ಯಾಕೋ ಪಿಜ್ಜಾ ತಿನ್ಬೇಕು ಅನ್ಸರಿ, ಪಿಜ್ಜಾ ಆರ್ಡರ್ ಮಾಡಲಾ? ಸಂಜು ಹೊರಗಡೆ ಸಿಗೋ ಅನ್ಹೆಲ್ದಿ ಪಿಜ್ಜಾ ಯಾಕೆ ತಿಂತೀಯ? ಮನೇಲೆ ನಿಂಗೆ ಹೈ ಪ್ರೋಟೀನ್ ಹೆಲ್ದಿ ಪಿಜ್ಜಾ ಮಾಡ್ಕೊಡ್ತೀನಿ ಬಾ. ಓಕೆಮ್ಮ. ತಿರುಗಿಸುವಾಗ ಈ ತರ ಪ್ಲೇಟ್ಗೆ ಹಾಕೊಳ್ಳಿ, ಯಾಕಂದ್ರೆ ಟೊಮೊಟೊ ಎಲ್ಲ ಹಾಕಿರ್ತೀವಲ್ಲ ಕ್ಲೀನಾಗಿ ತಿರುಗಿಸ್ಬೋದು. ಏನ್ ಬೇಬಿ ಸೊಕ್ಕಲ ಕಾಣಿಸ್ತದೆ. ರುಕ್ಕೋ ಸರ. ಡಾಮಿನೋಸ್ ಕೆಲಸ ಮಾಡ್ತಾ ಸಂಜು, ಆರ್ ಯು ರೆಡಿ ಫಾರ್ ಪಿಜ್ಜಾ? ಐ ಆಮ್ ಆಲ್ವೇಸ್ ರೆಡಿ. ಕಮ್ ಹಿಯರ್. ಪಿಜ್ಜಾ ಇಸ್ ರೆಡಿ. ಪಿಜ್ಜಾ ನೋಡಿ ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಈ ಪಿಜ್ಜಾ ಹೆಲ್ದಿ ಅಂಡ್ ಹೈ ಪ್ರೋಟೀನ್, ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ತಿರೋರು, ಡಯಟ್ ಮಾಡ್ತಿರೋರು ಎಲ್ಲರೂ ತಿನ್ಬೋದು. ಯಾವುದೇ ತರ ಮೈದಾ ಇರಲ್ಲ, ಮತ್ತೆ ಓವನ್ ಕೂಡ ಬೇಕಾಗಲ್ಲ. ತಣ್ಣಗೆ ಹಾಕೋಕ್ ಮುಂಚೆ ತಿನ್ನೋಣ. ಸೀರಿಯಸ್ಲಿ ಔಟ್ ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು. ಕ್ರೇಜಿ ಆಗಿದೆ. ಒಂದು ಪಿಜ್ಜಾಗೆ ಇವಾಗಂತೂ ಒಂದು 500-600 ರೂಪಾಯಿ ಬೇಕಲ್ಲ ಸಂಜು? ಈ ತರ ಹೆಲ್ದಿಯಾಗಿ ಮನೇಲಿ ಮಾಡ್ಕೊಂತೀನಿ. ಥಿನ್ ಕ್ರಸ್ಟ್ ಪಿಜ್ಜಾ ಅಂತ ಹೇಳ್ತಾರಲ್ಲ, ಸೇಮ್ ಅದೇ ತರ ಬರ್ತದೆ. ತಿನ್ನು. ಎಷ್ಟು ಕಾಸ್ಟ್ಲಿ ಇರಬೇಕು ಆಚೆ. ನೆಕ್ಸ್ಟ್ ಟೈಮ್ ಇಲ್ಲೇ ಆರ್ಡರ್ ಮಾಡು. ಒಂದಕ್ಕೆ ಒಂದು 400 rupees ಚಾರ್ಜ್ ಮಾಡಿ. ಖಂಡಿತ ಕೊಡ್ಬೋದು. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹಂಗೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಪ್ರೋಟೀನ್. ಇದು ಯಾವ ತರ ಗುಜಾಡು? ಚಿಲ್ಲಿ ಫ್ಲೇಕ್ಸ್ ಇಲ್ಲ, ನಾನು ನೋಡ್ಕೊಂಡಿಲ್ಲ. ಒಂದು ಚಿಲ್ಲಿ ತಗೊಂಡು ಸಣ್ಣ ಕಟ್ ಮಾಡ್ತಾ ಇದ್ದೀನಿ, ಅದೇ ಚಿಲ್ಲಿ ಫ್ಲೇಕ್ಸ್ ಅಷ್ಟೇ.